ಪಾಪಿ ಪಾಕಿಸ್ತಾನ್ಗೆ ವ್ಯಾಗನರ್ ಕಾರೇ ಐಷಾರಾಮಿ ಕಾರು ಅನಿಸುತ್ತೆ. ಯಾಕಂದರೆ ನಮ್ಮ ಭಾರತದಲ್ಲಿ ಬಜೆಟ್ ಫ್ರೆಂಡ್ಲಿ ಕಾರ್ ಅಂದರೆ ಅದು ವ್ಯಾಗನರ್. ಮಿಡಲ್ ಕ್ಲಾಸ್ ಮಂದಿ 4ರಿಂದ 5 ಲಕ್ಷ ಖರ್ಚು ಮಾಡಿ ಆರಾಮವಾಗಿ ಕಾರ್ ಖರೀದಿ ಮಾಡ್ತಾರೆ. ಅದೇ 4ರಿಂದ 5 ಲಕ್ಷ ಬೆಲೆ ಬಾಳೋ ವ್ಯಾಗನರ್ ಕಾರು ಪಾಕಿಸ್ತಾನದಲ್ಲಿ ಬರೋಬ್ಬರಿ 32 ಲಕ್ಷ ಕಣ್ರಿ. ನೀವು ನಂಬಲೇಬೇಕು. ಭಾರತದಲ್ಲಿ 5ರಿಂದ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರು ಪಾಕಿಸ್ತಾನದಲ್ಲಿ 30ರಿಂದ 40 ಲಕ್ಷ ರೂಪಾಯಿಗಳಿಗೆ ಸೇಲ್ ಆಗುತ್ತಿದೆ. ಭಾರತದ ಜನಪ್ರಿಯ ವ್ಯಾಗನರ್ ಇಲ್ಲಿ 4.98 ಲಕ್ಷ ರೂಪಾಯಿಗಳಿಗೆ ಲಭ್ಯವಿದೆ. ಆದರೆ ಪಾಕಿಸ್ತಾನದಲ್ಲಿ ಇದರ ಬೆಲೆ 32 ಲಕ್ಷ ರೂಪಾಯಿಗಳಿಗೂ ಇದೆ. ಇದು ಎರಡು ದೇಶಗಳ ಆಟೋಮೊಬೈಲ್ ವಲಯಗಳಲ್ಲಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಭಾರತದಲ್ಲಿ ಟೊಯೋಟಾ ಫಾರ್ಚುನರ್ ಬೆಲೆ ಹೆಚ್ಚು ಎಂದು ಪರಿಗಣಿಸಲಾಗಿದ್ದರೂ ಪಾಕಿಸ್ತಾನದಲ್ಲಿ ಅದರ ಬೆಲೆ ಇನ್ನಷ್ಟು ಹೆಚ್ಚಾಗಿದೆ. ಅಲ್ಲಿನ ಆರಂಭಿಕ ಬೆಲೆ PKR 14.9 ಮಿಲಿಯನ್, ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸರಿಸುಮಾರು 4ರಿಂದ 6 ಮಿಲಿಯನ್ನಿಂದ 4ರಿಂದ 7 ಮಿಲಿಯನ್. ಆಮದು ಮತ್ತು ತೆರಿಗೆಗಳಿಂದಾಗಿ ಪಾಕಿಸ್ತಾನದಲ್ಲಿ ವಾಹನಗಳು ಎಷ್ಟು ದುಬಾರಿಯಾಗಿವೆ ಎಂಬುದನ್ನು ಈ ಹೆಚ್ಚಿನ ಬೆಲೆ ಪ್ರತಿಬಿಂಬಿಸುತ್ತದೆ. ಸುಜುಕಿ ಸ್ವಿಫ್ಟ್ ಜನರೇಷನ್ 3 ಭಾರತದಲ್ಲಿ ಸ್ವಿಫ್ಟ್ ಜನಪ್ರಿಯ ಮತ್ತು ಕೈಗೆಟಕುವ ಹ್ಯಾಚ್ಬ್ಯಾಕ್ ಆಗಿದ್ದು ಬೆಲೆಗಳು ಕೇವಲ 5.37 ಲಕ್ಷದಿಂದ ಪ್ರಾರಂಭವಾಗುತ್ತವೆ. ಆದಾಗ್ಯೂ ಪಾಕಿಸ್ತಾನದಲ್ಲಿ ಬಳಸಿದ ಸ್ವಿಫ್ಟ್ನ ಬೆಲೆ PKR 44.60 ಲಕ್ಷ, ಸರಿಸುಮಾರು 13ರಿಂದ 89 ಲಕ್ಷ. ಈ ಬೆಲೆ ಭಾರತದ ಅನೇಕ ಕಾಂಪ್ಯಾಕ್ಟ್ SUVಗಳಿಗಿಂತ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಭಾರತದಲ್ಲಿ ಸಾಮಾನ್ಯ ಬಜೆಟ್ಗೆ ಸಿಗುವ ಕಾರುಗಳು ಪಾಕಿಸ್ತಾನದಲ್ಲಿ ಇಷ್ಟೊಂದು ತುಟ್ಟಿನ ಅನ್ನೋ ಪ್ರಶ್ನೆ ಮೂಡುತ್ತೆ. ಇನ್ನು ಅಲ್ಲಿಯ ಸಾಮಾನ್ಯ ನಾಗರಿಕರಿಗಂತೂ ಕಾರು ಖರೀದಿಸುವುದು ಕನಸಿನ ಮಾತೇ ಸರಿ.